ಎಷ್ಟೋ ಹೇಳ್ಬಿಟ್ರು ಶಿವಶಕ್ತಿ ಸಮ್ಮಿಲನ ಅಂದ್ರು. ಗಂಡು ಹೆಣ್ಣಿನ ದಾಂಪತ್ಯದ ಜೀವನವನ್ನ ಶಿವಶಕ್ತಿ ಸಮ್ಮಿಲನ ಅಂದ್ರು. ಸಂಭೋಗದಿಂದನೇ ಸಮಾಧಿ ಅಂತ ಕೂಡ ಎಷ್ಟೋ ಜನ ಹೇಳಿದ್ರು. ಅದು ತುಂಬಾ ದೊಡ್ಡ ವಿಷಯ. ಅಲ್ಲಿಗೆ ಹೋಗೋದಕ್ಕೆ ನಮ್ಗೆ ಇನ್ನೂ ದೊಡ್ಡ ಜ್ಞಾನ ಬೇಕು. ಶಿವಶಕ್ತಿ ಸಮ್ಮಿಲನ ಅಂದ್ರು. ನೀವು ಸುಮ್ಮನೆ ಒಂದು ಶಿವನ ದೇವಸ್ಥಾನಕ್ಕೆ ಹೋಗಿ, ಶೈವ ದೇವಸ್ಥಾನಕ್ಕೆ ಎಲ್ಲೇ ಹೋದ್ರು ದೇವಸ್ಥಾನದ ಗೋಡೆಗಳಿಗೆ ಕೆಂಪು ಬಣ್ಣವನ್ನ ಬಿಳಿ ಬಣ್ಣವನ್ನ ಪಟ್ಟೆ ಪಟ್ಟೆಯಾಗಿ ಹೊಡೆದಿರ್ತಾರೆ ಕಾಂಪೌಂಡ್ಗೆ. ನೀವೇನೋ ವಾಲ್ ಪೇಂಟ್ ಅನ್ಕೊಂಡ್ಬಿಟ್ರಿ ಅದನ್ನ. ಇಲ್ಲ, ಶಿವಶಕ್ತಿ ಸಮ್ಮಿಲನವನ್ನೇ, ಅಂದ್ರೆ ಗಂಡಿನಿಂದ ಉದ್ಭವವಾಗಿ ಬರ್ತಕ್ಕಂಥ ವೀರ್ಯಾಣು ಅದು ಬೆಳ್ಳಗಿರುತ್ತೆ, ಹೆಣ್ಣಿನಿಂದ ಬರ್ತಕ್ಕಂಥ ಅಂಡಾಣು ಅದು ಕೆಂಪಗಿರುತ್ತೆ. ಅದಕ್ಕೆ ದೇವಿ ದೇವಸ್ಥಾನಕ್ಕೆ ಹೋದ್ರೆ ಕುಂಕುಮ ಕೊಡೋದು ಕೆಂಪಿಗೆ, ಹುಷಾರಾಗಿ ಇಟ್ಕೊಳ್ಳಮ್ಮ, ಕೆಂಪು ನೀಚೆ ಕಡೆ ಬರೋದಕ್ಕೆ ಬಿಡಬೇಡ ಜಾಸ್ತಿ ಅಂತ. ಗಂಡು ಮಕ್ಕಳಿಗೂ ವಿಭೂತಿ ಕೊಡೋದು ಏನಕ್ಕೋಸ್ಕರ ಗೊತ್ತಪ್ಪ? ಬಿಳಿ ತುಂಬಾ ಹುಷಾರು, ವೀರ್ಯಾಣು ನಂಗೆಲ್ಲ ಬಿಡಂಗಿಲ್ಲ. ಒಂದ್ ಕಾಲದಲ್ಲಿ ಆಶೀರ್ವಾದ ಏನಿತ್ತು ಗೊತ್ತಾ? ಆಯುರಾರೋಗ್ಯ ಅಷ್ಟೈಶ್ವರ್ಯ ಪ್ರಾಪ್ತಿರಸ್ತು, ಅದು ಬೇರೆ. ವೀರ್ಯ ವಿಜಯ ಪ್ರಾಪ್ತಿರಸ್ತು, ವೀರ್ಯನೇ ವಿಜಯ ನಿನಗೆ, ವೀರ್ಯನ ಬಿಟ್ಬಿಡ್ಬೇಡ ಅಂದ್ರು. ಸುಮ್ಮನೆ ವೀರ್ಯನ ಅಲ್ಲಿ ಇಲ್ಲಿ ವೇಸ್ಟ್ ಮಾಡ್ಬಿಡ್ಬೇಡ ಅಂದ್ರು. ಇವಾಗ ಅದ್ರ ಸಂಕೇತವಾಗಿ ನಾನು ಇನ್ನೊಂದು ಸ್ವಲ್ಪ ನನ್ನ ವೈಯಕ್ತಿಕ ಅಭಿಪ್ರಾಯದಲ್ಲಿ ಹೋಗ್ತಾ ಇದ್ದೀನಿ. ನಿಮ್ಗೆ ಇದ್ರಲ್ಲೆಲ್ಲಾದ್ರೂ ಕರೆಕ್ಟ್ ಮಾಡ್ಬೇಕು ಅಂತಿದ್ರೆ ಗುರುಗಳೇ ಇದು ರೈಟ್ ರಾಂಗ್ ನೀವು ಮುಕ್ತವಾಗಿ ನನಗೆ ಕಮೆಂಟ್ ಮಾಡಿ. ಇಲ್ಲಿಂದ ಹಿಂಗೆ 3 ಭಸ್ಮವನ್ನ ಬಳದೆ ಅಂದ್ರೆ ನಾನು ಅದನ್ನ ಶಿವನ ಸಂಕೇತ, ಭಸ್ಮ ಅಂದಿದ ತಕ್ಷಣನೇ ನಾನು ವೀರ್ಯಾಣು ಸಂಕೇತ ಅಂತಾನೆ. ಒಂದು ಕುಂಕುಮ ಇಟ್ವಿ ಅಂದ್ರೆ ಅದು ಅಂಡಾಣು ಸಂಕೇತ ಅಂತೀವಿ. ಇವೆರಡು ಸೇರಿದ ಯಾವತ್ತಾದ್ರೂ ಪ್ರಪಂಚ ಉಂಟಾಗಿರೋದು ನೋಡಿದಿರ ನೀವು? ಇಲ್ವಲ್ಲ. ಅದಕ್ಕೆ ತಮಿಳಲ್ಲೊಂದು ಹೇಳ್ತಾರೆ, ವಿಂದು ಬಿಟ್ಟವನ್ ನೊಂದು ಕೆಟ್ಟ ಅಂತ. ಸೆಮನ್ ಅನ್ನೋದು ಅಷ್ಟು ಪರಮ ಪವಿತ್ರವಾದಂಥದ್ದು. ಒಂದು ಅಂಡಾಣು ವೀರಾಣು ಅನ್ನೋದು ಅಷ್ಟು ಪರಮ ಪವಿತ್ರವಾದಂಥದ್ದು. ಒಂದು ಹೆಣ್ಣು ಗಂಡು ದಾಂಪತ್ಯ ಜೀವನ ತಗೊಳ್ತಾರಂದ್ರೆ ಅಷ್ಟು ಪರಮ ಪವಿತ್ರವಾದಂಥದ್ದು. ಅದಕ್ಕೂ ರುದ್ರಾಕ್ಷ ತಂದುಬಿಟ್ರಿ ನೀವು ಸೆಂಟ್ರಲ್ಲಿ. ನಾನೇನು ಹೇಳ್ತೀನಿ ಗೊತ್ತಾ? ಯಾರೀ ರುದ್ರಾಕ್ಷ, ನಾನು ಹೇಳಿದ್ನಲ್ಲ ಸುಮ್ಮನೆ ಮಲ್ಗಕ್ಕಾಗತ್ತೆ ಅಂದ್ರೆ ಹಿಂಗೆ ಹಾಕೊಂಡು ಇಷ್ಟು ರುದ್ರಾಕ್ಷನ ಆಗಲ್ಲ. 2-3 ರುದ್ರಾಕ್ಷ ಇದ್ರೂ ಆಗಲ್ಲ. ಬಿಚ್ಚಿಡಿ, ನೈಟ್ ಬಿಚ್ಚಿಡ್ತೀರಪ್ಪ. ಗಂಡ ಹೆಂಡತಿ ನಿಮ್ಮ ಕಾಮನಾದಂಥ ಗಂಡು ಹೆಣ್ಣು ಸೇರ್ತಕ್ಕಂಥ ಕ್ರಿಯೆ ಪ್ರಕೃತಿಯಲ್ಲಿ ಎಲ್ಲ ನಡೆಯೋದು. ಅದನ್ನ ಯಾಕೆ ಅಷ್ಟೊಂದು ಆಭಾಸ ಅಂತ ತಿಳ್ಕೊಬೇಕು? ಅದನ್ನ ಯಾಕೆ ಅಷ್ಟೊಂದು ಅಪವಿತ್ರವಾಗಿ ತಿಳ್ಕೊಬೇಕು? ಹೆಣ್ಣು ಗಂಡು ಸಮ್ಮಿಲನವಾಗದೇನೆ ಈ ಜಗತ್ತು ಉಂಟಾಗತ್ತೆ. ಆಗ ರೆಸ್ಟ್ರಿಕ್ಷನ್ ಜಾಸ್ತಿ ರುದ್ರಾಕ್ಷದಲ್ಲಿ. ದಾಂಪತ್ಯ ಜೀವನಕ್ಕೂ ತಗೊಂಡ್ಬಂದ್ಬಿಟ್ರೆ ಅದಕ್ಕೂ ತರಬೇಡಿ, ಬಿಚ್ಚಿಡಿ. ಅಲ್ಟಿಮೇಟ್ಲಿ ಪದೇ ಪದೇ ಈ ವಿಡಿಯೋದಲ್ಲಿ ಒಂದು 2-3 ಸರಿ ಹೇಳ್ಬಿಡ್ತೀನಿ. ನೀವು ಸೂತಕ, ದಾಂಪತ್ಯ, ಹೆಣ್ಣು ಮಕ್ಕಳ ದಿನಗಳು, ನಾನ್ ವೆಜ್ಜು, ಒಂದು ಸ್ವಲ್ಪ ಆಗಾಗ ಪಾರ್ಟಿಗೆ ಹೋಗ್ಬಿಟ್ಟು ಬಿಯರೋ ಬ್ರಾಂದಿನೋ ಕುಡಿತೀನಿ, ಏನೇನೋ ರೆಸ್ಟ್ರಿಕ್ಷನ್ ಇದೆಯಲ್ಲ, ಇದೆಲ್ಲದಕ್ಕೂ ರುದ್ರಾಕ್ಷ ನಾನು ಧರಿಸಲೇ ಕುಡಿದು ಅದನ್ನು ಬಿಟ್ಬಿಟ್ಟು ಧರಿಸಿ ಒಂದು ಅಮಾವಾಸ್ಯೆ ಹುಣ್ಣಿಮೆಗೆ ಒಂದು ಎಳ್ನೀರಲ್ಲಿ ರುದ್ರಾಕ್ಷನ ಶುದ್ಧಿ ಮಾಡಿ ಹಾಕ್ಕೊಳ್ಳೋ ಅಭ್ಯಾಸ ಮಾಡಿ. ಆ ಪರಮಶಿವನ ಪರಿಪೂರ್ಣ ಅನುಗ್ರಹ ನಿಮ್ಮೆಲ್ರಿಗೂ ಸಿಗಲಿ, ನಮ್ಮೆಲ್ರಿಗೂ ಸಿಗಲಿ. ಅದನ್ನ ಹಾಕ್ಕೊಳ್ಳದೆ ಯಾಕೆ ಅದನ್ನ ದೂರ ತಳ್ತಾ ಇದ್ದೀರಿ? ರುದ್ರಾಕ್ಷವನ್ನ ಧರಿಸಿ ಧರಿಸಿ ಏನ್ ಮಾಡಿದ್ರು ನಾನು ಹಾಕ್ಕೊಳ್ತೀನಿ ಅಂತ ನಾನು ಹೇಳಿದ್ನಲ್ಲ. ಕೆಲವರು ಮಾಡಿದ್ದಾರೆ. ನಾನು 2 ವರ್ಷ ಆಯ್ತು ರೀ ಬಿಚ್ಚಲಿಲ್ಲ ಅಂತ ಒಂದು ಹೆಣ್ಮಗು ಹೇಳುತ್ತೆ ರುದ್ರಾಕ್ಷನ. ಅಷ್ಟೊಂದು ದೊಡ್ಡ ಒಂಥರ ಅಷ್ಟು ದೊಡ್ಡ ಹೇಳಿಕೆಯನ್ನ ಕೊಡ್ತಿರುವಾಗ್ಲೂ ಕೂಡ ಸ್ವಲ್ಪ ರಿಸ್ಟ್ರಿಕ್ಷನ್ ಮಾಡ್ಕೊಂಡು ನೀವು ಹೋಗಿ, ಏನ್ ತಪ್ಪಿದೆ? ಅದಕ್ಕೋಸ್ಕರ ರುದ್ರಾಕ್ಷ ನಾವು ಹಾಕ್ಕೋಬಾರ್ದು. ಐ ಆಮ್ ನಾಟ್ ಎಲಿಜಿಬಲ್ ಟು ವೇರ್. ನನಗೆ ಎಲಿಜಿಬಿಲಿಟಿ ಇದೆಯಾ ರುದ್ರಾಕ್ಷನ ಹಾಕಕ್ಕೆ ಅಂತ ಹೆಣ್ಮಕ್ಳು ಯಾಕೆ ಅನ್ಕೊಂತ ಇದ್ರ, ಗಂಡು ಮಕ್ಳು ಯಾಕೆ ಅನ್ಕೊಳ್ತಾ ಇದ್ರ? ಹಂಗೂ ಅನ್ಕೊಂಡ್ರೆ ನಾನು ಹೇಳಿದ್ನಲ್ಲ, ಇದರ ಬೆನಿಫಿಟ್ಸ್ ಇಷ್ಟೊಂದಿದೆ. ಇದಕ್ಕೆ ಈ ತರ ಸಿಂಪಲ್ ರೆಮಿಡಿ, ರೆಸ್ಟ್ರಿಕ್ಷನ್ ಎಲ್ಲಿದೆ ಇಲ್ಲಿ ಸ್ವಲ್ಪ ರೆಮಿಡಿ ಮಾಡ್ಕೊಂಡು ಯಾಕೆ ನೀವೆಲ್ಲ ಹಾಕ್ಕೋಬಾರ್ದು? ಯಾಕೆಂದ್ರೆ ಆಧ್ಯಾತ್ಮಿಕ ವ್ಯಕ್ತಿಗಳಿಗೋಸ್ಕರ ಮಾತ್ರ ಮೀಸಲಾಗಿದೆ ರುದ್ರಾಕ್ಷ ಅನ್ನೋದನ್ನ ನಾವು ಬ್ರೇಕ್ ಮಾಡಬೇಕಾಗಿದೆ. ಈಗ ಸಾಂಸಾರಿಕ ಜೀವನದಲ್ಲಿರೋರು ಹಾಕ್ಕೊಂಡು ಅವರ ಜೀವನ ಕೂಡ ಪಾವನವಾಗಬೇಕಾಗಿದೆ, ಅವರು ಬೆಳಗಬೇಕಾಗಿದೆ, ಅವರು ಎಂಡ್ಲೆಸ್ ಕಮಿಟ್ಮೆಂಟ್ಸ್ ಅಲ್ಲಿ ಇದ್ದಾರೆ, ಅವ್ರಿಗೂ ಒಂದು ಎನ್ಲೈಟನ್ಮೆಂಟ್ ಆಗಬೇಕಾಗಿದೆ. ಅವರು ಕೂಡ ನಾನು ಸಮಾಜದಲ್ಲಿ ದಿಗ್ಗಜರಾಗಿ, ಸಾಂಸಾರಿಕ ಜೀವನದಲ್ಲಿ ದಿಗ್ಗಜರಾಗಿ, ಆಧ್ಯಾತ್ಮಿಕ ಜೀವನದಲ್ಲಿ ದಿಗ್ಗಜರಾಗಿ ಬೆಳೆಯೋದಕ್ಕೆ ರುದ್ರಾಕ್ಷ ಹೆಲ್ಪ್ ಆಗುತ್ತೆ, ಹಾಕ್ಕೊಳ್ಳಿ. ಸೊ ಆಲ್ಮೋಸ್ಟ್ ದಿನಗಳ ಬಗ್ಗೆ ಅದು ಇದು ರೆಸ್ಟ್ರಿಕ್ಷನ್ ಬಗ್ಗೆ ಮಾತಾಡಿದ್ವಿ. ಇನ್ನೇನಾರು ಬಿಟ್ಟಿದೀವಾ? ಬಿಟ್ಟಿಲ್ಲ ಅಂತ ಕಾಣುತ್ತೆ. ಏನಾದ್ರು ಬಿಟ್ಟಿದ್ರೆ ಪಾಯಿಂಟ್ಸ್ ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಿ. ಸೊ ರುದ್ರಾಕ್ಷವನ್ನ ಹಾಕೊಳ್ಳಿಕ್ಕೆ ಈ ರೀತಿ ರಿಸ್ಟ್ರಿಕ್ಷನ್ಸ್ನ ತರಬೇಡಿ. ರಿಸ್ಟ್ರಿಕ್ಷನ್ ಆಮೇಲೆ ನಾವು ವಿಷ್ಣು ಭಕ್ತರು ಇನ್ನೊಂದು ಬರುತ್ತೆ ನೋಡಿ, ನಾವು ವಿಷ್ಣು ಭಕ್ತರು, ನಾವು ರುದ್ರಾಕ್ಷನ ಹಾಕೋಬೋದಾ? ನಾನು ಈಗ ತಿಳಿದೆ, ಶಿವರೂಪಾಯ ಶಿವ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ, ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ. ಸ್ವಲ್ಪ ಮಿಸ್ ಮಾಡಿ ಹೇಳಿದ್ರೆ ಕ್ಷಮಿಸ್ಬಿಡಿ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ.